ಕೇಳಲ್ಲ, ನಾನು ಯಾರಿಗೂ ಕೇಳಲ್ಲ. ಏನಾಗುತ್ತೆ 2 to 3 ಥಿಂಗ್ಸ್. ಒಂದು, ಸಿನಿಮಾದಲ್ಲಿ ಇಷ್ಟು ವರ್ಷ ಆದಮೇಲೆ ವಿ ವಾಂಟ್ ಟು ಜಸ್ಟ್ ಸಿ ದಿ ಔಟ್ಕಮ್. ಈಗ ನಾನು ಈಗ ಇಲ್ಲಿ ಪ್ರವೀಣು ಇವರೆಲ್ಲ ನನ್ನ ಸ್ನೇಹಿತರಲ್ಲಿ ಕೂತ್ಯಾರ, ಇವ್ರಿಗೆ ಸಿನಿಮಾ ಇಷ್ಟ ಆಗಿಲ್ಲ ಅನ್ಕೊಳ್ಳಲ್ಲ, ನನ್ನ ಎದುರುಗಡೆ ಬರ್ತಾರೆ, ಏನಪ್ಪ ಹಿಂಗಿದೆ, ನನಗೂ ಗೊತ್ತಿದೆ ಚೆನ್ನಾಗಿಲ್ಲ ಅಂದಾಗ ಬಲವಂತವಾಗಿ ಒಂದು ಸುಳ್ಳು ಹೇಳಿಸಿ ಅವ್ರ ಹತ್ರ. ಅವ್ರ ಪಾಪ ಏನು ಹೇಳೋಕ್ಕಾಗುತ್ತೆ? ನನಗೆ ಗೊತ್ತಿರೋದು ಅವ್ರ ಸಿನಿಮಾ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ, ನಮ್ಮ ಅತ್ತೆ ಏನು ಹೇಳಿದ್ದಾರೆ ಅದು ಆನೆಸ್ಟಾಗಿ ಹೇಳಿದ್ದಾರೆ. ಲೀವ್ ಇಟ್ ಅಟ್ ದಟ್. ನಾವೇ ಇಲ್ಲಿ ಮಾತಾಡ್ಕೊಳ್ಳಲ್ಲ. ಆಕ್ಚುಲಿ ಆಫ್ಟರ್ ಸೆವರಲ್ ಇಯರ್ಸ್ ಯು ರಿಯಲೈಸ್ ಯು ಶುಡ್ಂಟ್ ಆಸ್ಕ್ ಸಚ್ ಕ್ವೆಶ್ಚನ್ಸ್, ಯು ವಿಲ್ ನೋ ದ ರಿಸಲ್ಟ್. ಅಲ್ಲೇ ಕಾಣುತ್ತೆ ನಮಗೆ ಏನು ಕಲೆಕ್ಷನ್ಸ್ ಬರ್ತಾ ಇದೆ, ಏನು ನಡೀತಾ ಇದೆ. ಈಗ ನಾವು ಅದನ್ನೆಲ್ಲ ತಗೊಳ್ತಾ ಅಂದರೆ ದೇ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ, ಇನ್ಕ್ಲೂಡಿಂಗ್ ಈವನ್ ರಿವ್ಯೂಸ್ ಅಂತ ಬರೆದಾಗ ಇಟ್ ಈಸ್ ಅ ವೆರಿ ಪರ್ಸನಲ್ ಒಪಿನಿಯನ್. ಅದನ್ನು ರೆಸ್ಪೆಕ್ಟ್ ಮಾಡೋಣ, ಅದನ್ನು ನಾವು ಕ್ವಶನ್ ಮಾಡಬಾರ್ದು. ಕೆಲವರು 3 ಸ್ಟಾರ್ ಕೊಡ್ತಾರೆ, ಕೆಲವರು 2.5 ಸ್ಟಾರ್ ಕೊಡ್ತಾರೆ, ಕೆಲವರು 4 ಸ್ಟಾರ್ ಕೊಡ್ತಾರೆ. ಪಾಯಿಂಟ್ ಅದಲ್ವಲ್ಲ, ಪಾಯಿಂಟ್ ನಿಮ್ಮ ವಿಮರ್ಶೆ ನೀವು ಕೊಡಿ. ಐ ಆಮ್ ಹ್ಯಾಪಿ ಅಟ್ ಲೀಸ್ಟ್ ಯು ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ಮೈ ಫಿಲ್ಮ್. ಅದಕ್ಕೊಂದು ವಿಮರ್ಶೆ ಬರೆಯೋದಕ್ಕೂ ಒಂದು ಕಾಲ ಕಳಿಬೇಕು ತಾವು. ಇವರೇ ಮಾತಾಡ್ತಾ ಇದ್ದೇನ್ರಿ ಹರೀಶ್, ಅವ್ರಿಗೊಂದು ಕೆಟ್ಟ ದೃಶ್ಯ ಬೇರೆ ತೋರಿಸ್ತಾ ಇದ್ರಲ್ಲ ನಿಂತ್ಕೊಂಡು ನೀವು. ಸರ್ ಒಂದೇ ಒಂದು ಮಾತು, ಎಷ್ಟು ಕೆಟ್ಟಾಗಿ ನಿಂತಿದ್ರಿ ಗೊತ್ತಾ ನೀವು ಅಲ್ಲಿಗ? ಹಿಂದೆ ನಿಂತಿರೋರೆಲ್ಲ ಮುಜುಗರ ಮಾಡ್ಕೋತಾ ಇದಾರೆ. ಸೊ ನಾನು ಹೇಳೋದು, ಐ ವಿಲ್ ರೆಸ್ಪೆಕ್ಟ್ ದ ಟೈಮ್ ಯು ಆರ್ ಸ್ಪೆಂಡಿಂಗ್ ವಿತ್ ಮೈ ಫಿಲ್ಮ್, ಬಟ್ ಐ ಥಿಂಕ್ ವಿ ಆಲ್ ಕೀಪ್ ಕ್ವೈಟ್ ಆಫ್ಟರ್ ಸಮ್ ಟೈಮ್. ರಿಸಲ್ಟ್ಸ್ ನೋಡ್ತಾ ಇರ್ತೀವಿ, ಅದೇ ನಮಗೆ ಗೊತ್ತಾಗೋಗುತ್ತೆ ನಾವೆಲ್ಲಿ ನಿಂತಿದ್ದೀವಿ ಅಂತ.